ನಾನಿವತ್ತು ಒಂದು ಬೀಟ್ರೋಟಲ್ಲಿ ಯಾವ ಥರ ರುಚಿನ ಮಾಡೋದು ಅಂತ ನಿಮ್ಮ ಜೊತೆ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು ಕಾಳು ಮೆಣಸು ಹಾಗೂ ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿನೂ ಕೂಡ, ಹಾಗೆ ಕರಿಬೇವು, ಹಾಗೆ ತೊಳೆದಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪು, ಹಾಗೆ ಒಂದು ಬೀಟ್ರೋಟನ್ನ ಕಟ್ ಮಾಡಿ ಇಟ್ಕೊಂಡು ತೊಳೆದಿಟ್ಕೊಂಡಿರೋ ಬೀಟ್ರೋಟು, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ನಾನು ಪೇಸ್ಟ್ ಥರ ಮಾಡ್ಕೊತೀನಿ. ನೋಡ್ತಾ ಇರ್ಬೋದು, ಜಾಸ್ತಿ ನೀರು ಹಾಕೋಕ್ಕೆ ಹೋಗಬೇಡಿ, ತೆಳ್ಳಾಗುತ್ತೆ. ಅದಕ್ಕೆ ನಾನು ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಕೊಳ್ತೀನಿ. ನೋಡ್ತಾ ಇರ್ಬೋದು, ರುಬ್ಕೊಂಡಿದ್ದೀನಿ. ಈ ಥರ ಬಂದಿದೆ. ಜಾಸ್ತಿ ನೀರು ಹಾಕೊಂಡ್ರೆ ರೊಟ್ಟಿ ಅಷ್ಟೇ ಚೆನ್ನಾಗಿ ಬರೋಲ್ಲ. ಈ ಥರ ನಾನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನಂತರ ಇದಕ್ಕೆ ನಾನು ಒಂದು ಸ್ವಲ್ಪ ಮೈದಾ ಹಿಟ್ಟು ನೀರು ಹಾಕಿ ಒಂದು ಸ್ವಲ್ಪ ಮೈದಾ ಹಿಟ್ಟನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಮೈದಾ ಹಿಟ್ಟನ್ನು ಸೇರಿಸ್ಕೊಂಡ ನಂತರ ಇದನ್ನು ನಾನು ಕೈಯಲ್ಲಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ನೀವು ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಕೂಡ ಮನೇಲಿ ಒಂದು ಸತಿ ಟ್ರೈ ಮಾಡಿ, ಹಾಗೆ ಕಮೆಂಟ್ ಮೂಲಕ ತಿಳಿಸಿ ಯಾವ ಥರ ಬಂತು ಅಂತ. ತೆಳ್ಳಾದರೆ ದೋಸೆ ಥರ ಬರುತ್ತೆ ಇದು. ಅತಿ ತೆಳ್ಳಾದ್ರಂತೂ ಚೆನ್ನಾಗಿ ಬರೋಲ್ಲ. ಮೀಡಿಯಮಲ್ಲಿ ನೀವು ಇದು ಮಾಡ್ಕೋಬೇಕು. ನೋಡಿ ಈ ಥರ ಬಂದಿದೆ, ದೋಸೆ ಪ್ಯಾಟ್ರನಲ್ಲೇ ಬಂದಿದೆ. ನಂತರ ನಾನು ತವಾನ ಕಾಯ್ಲಿಕ್ಕಿಟ್ಟು ಒಂದು ಸ್ವಲ್ಪ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು. ನಂತರ ಇದಕ್ಕಾದ ನಂತರ ನಾನು ಹೆಂಚು ಮೇಲೆ ದೋಸೆ ಥರ ಇದನ್ನು ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು, ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು. ಈ ಥರ ಹಾಕ್ಕೊಳ್ಬೋದು. ನಿಮಗೆ ಚಿಕ್ಕದಾಗಿ ಬೇಕು ಅಂದರೆ ಚಿಕ್ಕದಾಗೂ ಕೂಡ ಹಾಕೋಬೋದು. ಅತಿ ತೆಳ್ಳನೂ ಕೂಡ ಹಾಕೋಬಾರ್ದು. ಯಾಕಪ್ಪ ಅಂತಂದರೆ ಅದು ಕೀಳೋ ಚಾನ್ಸಸ್ ಇರುತ್ತೆ, ರೊಟ್ಟಿ ಬಿಡೋ ಚಾನ್ಸಸ್ ಇರುತ್ತೆ. ನೋಡ್ತಾ ಇರ್ಬೋದು, ಫೈನಲಿ ಈ ಥರ ಬಂದಿತ್ತು. ಫೈನಲಿ ಸರ್ವ್ ಮಾಡಿಕೊಂಡೆ. ಇದು ಕಾಂಬಿನೇಷನ್ ಆಗಿ ನಾನು ಒಂದು ಸ್ವಲ್ಪ ಉಪ್ಪೆಸರು ಖಾರನ ಹಾಕ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.